ಸ್ನೇಹಿತರೆ ನಮಸ್ಕಾರ. ನಂಜನಗೂಡು ತಾಲೂಕಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ಹೆಣ್ಣು ಮಗಳಿಗೆ ಪಾಪ ಒಂದು 2 ಕಾಲಿಲ್ಲ, 2 ಕಿಡ್ನಿ ಇಲ್ಲ, ತುಂಬ ಹಿಂಸೆ ಅನುಭವಿಸ್ತಾ ಇದ್ದಾರೆ. ನನ್ನ ಸ್ನೇಹಿತ ಒಬ್ಬ ವಿಡಿಯೋ ಕಳಿಸ್ದ. ಆ ವಿಡಿಯೋ ಎಲ್ಲ ನೋಡಿದೆ. ವಿಡಿಯೋ ನೋಡಿಬಿಟ್ಟು ನನಗೆ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಸ್ನೇಹಿತರೆ, ನನ್ನ ಕೈಲಾದ ಮಟ್ಟಿಗೆ ಆ ಹೆಣ್ಣು ಮಗಳಿಗೆ ನನ್ನ ಕೈಲಾದ ಮಟ್ಟಿಗೆ ಅಳಿಲು ಸೇವೆ ಮಾಡಿದ್ದೇನೆ. ದಯವಿಟ್ಟು ನಿಮ್ಮ ಕೈಲಾದ ಮಟ್ಟಿಗೆ ಮುಂದಕ್ಕೆ ಸ್ಕ್ಯಾನರ್ ಹಾಕ್ತೀನಿ, ನೀವು ಮಾಡಿ. ಸ್ನೇಹಿತರೆ, ಅವ್ರಿಗೆ ಇರೋಕ್ಕೆ ಮನೆ ಇಲ್ಲ, ಗಂಡ ಹ್ಯಾಂಡಿಕ್ರಾಫು, ಇರೋದು ಬಾಡಿಗೆ ಪುಟ್ಟ ಮನೆಯಲ್ಲಿ, ಹೆಂಚಿನ ಮನೆಯಲ್ಲಿ ಇರೋದು. ದಯವಿಟ್ಟು ನಿಮ್ಮ ಕೈಲಾದ ಸಹಾಯ ಮಾಡಿ. ಮುಂದಕ್ಕೆ ಅವ್ರದ್ದು ಅಕೌಂಟ್ ಇಲ್ಲ, ಅಕೌಂಟ್ ಮಾಡಿಸ್ತಾ ಇದ್ದಾರೆ. ಕರೆಂಟ್ ಅಕೌಂಟ್ ಹಾಕಿದ ತಕ್ಷಣ ನಿಮಗೆ ಸ್ಕ್ಯಾನರ್ ಹಾಕ್ತೀನಿ. ದಯವಿಟ್ಟು ನಿಮ್ಮ ಕೈಲಾದ ಸಹಾಯ ಮಾಡಿ. ಆ ಹೆಣ್ಣುಮಗಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಸತ್ಯವಾಗಲೂ ತುಂಬ ಕರಳು ಕಿತ್ಕೊ ಬರುತ್ತೆ. ಸ್ನೇಹಿತರೆ, ಬೆಳಗ್ಗೆ ನಾನು ಎಲ್ಲೋ ಹೋಗ್ತಾ ಇದ್ದೆ. ನಾನು ಗಾಡಿಯಲ್ಲಿ ಪೆಟ್ರೋಲ್ ಆಗಿ 2 ಕಿಲೋಮೀಟ್ರ್ ತೊಳ್ಕೊಬರ್ತಾ ಇದ್ದೆ. ಆಮೇಲೆ ಯಾರೋ ಬಂದು ಪುಣ್ಯಾತ್ಮ ನನಗೆ ನೋಡಿಬಿಟ್ಟು ಪೆಟ್ರೋಲ್ ಕೊಟ್ಟ. ಆಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಬಂದೆ. ಪರಿಸ್ಥಿತಿ ಯಾವ ರೀತಿ ಯಾವಾಗಲೂ ಒಂದೇ ಥರ ಇರಲ್ಲ, ಈ ರೀತಿ ಇರುತ್ತೆ ಪರಿಸ್ಥಿತಿ. ಸ್ನೇಹಿತರೆ, ಆ ಹೆಣ್ಣು ಮಗಳಿಗೆ ನನ್ನ ಕೈಲಾದ ಅಳಿಲು ಸೇವೆ ಮಾಡಿದ್ದೀನಿ. ಮುಂದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲು ನಾನು ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ನಿಮ್ಮ ಆಶೀರ್ವಾದ ಮುಂದಿರಲಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಆ ಹೆಣ್ಮಗಳು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ. ಮುಂದಕ್ಕೆ ನಮ್ಮ ಬಗ್ಗೆ ಆ ಹೆಣ್ಮಗಳೇ ಮಾತಾಡ್ತಾರೆ. ಸ್ನೇಹಿತರೆ, ಆವಾಗ ವಿಡಿಯೋ ಹಾಕ್ತೀನಿ. ಸ್ನೇಹಿತರೆ, ನೀವೇ ಕೇಳಿ. ನಂಜನಗೂಡು ತಾಲೂಕು ಉಲ್ಲಳ್ಳಿ ಹೋಬಳಿಯಲ್ಲಿ ಒಂದು ಬಡ ಕುಟುಂಬ ವಾಸವಾಗಿದ್ದು, ಆ ಕುಟುಂಬದ ಮಹಿಳೆಗೆ 2 ಕಿಡ್ನಿಗಳು ಫೇಲ್ಯೂರ್ ಆಗಿ, ಹಾಗೆ 2 ಕಾಲುಗಳನ್ನು ಕಳೆದುಕೊಂಡ ಈ ಬಡ ಕುಟುಂಬಕ್ಕೆ ಸಾರ್ವಜನಿಕರಲ್ಲಿ ಸಹಕಾರ ಕೊಡಿ ಅಂತ ಬೇಡ್ಕೊಂಡಾಗ ಸಾರ್ವಜನಿಕರು ಸ್ಪಂದಿಸಿ ಸಹಕಾರ ಕೊಡುತ್ತಾ ಬಂದಿದ್ದಾರೆ, ಹಾಗೂ ಈಗಲೂ ಸಹಕಾರ ಕೊಡುತ್ತಾರೆ. ಹಾಗೆ ನಮ್ಮ ಗುರುಗಳಾದ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ ವಾಸವಾಗಿರುವ ಸಮಾಜ ಸೇವಕರಾದ ಶ್ರೀ ಕೃಷ್ಣಮೂರ್ತಿ ಸರ್ ಅವರಿಗೆ ಕರೆ ಮಾಡಿದಾಗ ಆ ಕುಟುಂಬದ ವಿಡಿಯೋಗಳನ್ನು ವೀಕ್ಷಿಸಿ ಅವರಿಂದ ಆದಷ್ಟು ಧನ ಸಹಾಯ ಮಾಡಿದ್ದಾರೆ. ಹಾಗೂ ಇನ್ನು ಮುಂದೆ ಆ ಬಡ ಕುಟುಂಬಕ್ಕೆ ನನ್ನ ಸಹಕಾರವಿರಲಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಹಾಗೆಯೇ ಇಂಥ ಮಹಾದಾನಿಯಾದ ಸಮಾಜ ಸೇವಕರಾದ ಶ್ರೀ ಕೃಷ್ಣಮೂರ್ತಿ ಸರ್ ಅವರಿಗೆ ಸಾರ್ವಜನಿಕರು ಪ್ರೋತ್ಸಾಹ ನೀಡಿ ಬೆಳೆಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಇಂಥ ದಾನಿಗಳು ಬೆಳೆದರೆ ಇಂಥ ಬಡ ಕುಟುಂಬಗಳಿಗೆ ಸಹಾಯಹಸ್ತ ನೀಡುವ ಸಲುವಾಗಿಯೇ ಇಂಥ ಬಡ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಮೂಲಕ ಬೇಡಿಕೊಳ್ಳುತ್ತಿದ್ದೇನೆ. ಇಂಥವರನ್ನು ಪ್ರೋತ್ಸಾಹಿಸಿ ಹಾಗೂ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿಶ್ವಕರ್ಮ.